ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ನಂಬರ್ ಅಂದ್ರೆ ಬದುಕು, ಬದುಕು ಅಂದ್ರೆ ನಂಬರ್. ನಮ್ಮ ಜೀವನದ ಎಲ್ಲ ಏರಿಳಿತಗಳಿಗೆ ನಾವು ದಿನನಿತ್ಯ ಬಳಸುವ ನಂಬರ್ಗಳೇ ಕಾರಣ. ಅದ್ ಹೇಗೆ ಅಂತ ತಿಳಿಸ್ಕೊಡೋಕೆ ನಮ್ ಜೊತೆ ಇದ್ದಾರೆ. ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತಿ ಪಡೆದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿಯವರು. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯತಾಯಿತ ಬೈತಾಂ ಕಲ್ಪವೃಕ್ಷ ನಮ ತಾಂ ಕಾಮಧೇನೆ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತತೆ. ಅರಿವು ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಗುರುಜಿ, ಇಂದಿನ ದಿನಾಂಕ 14 ಡಿಸೆಂಬರ್ 2024 ಶನಿವಾರ. ಗುರುಜಿ, ಶನಿವಾರ ಅಂತ ಅಂದ್ರೆ ಶನಿ ದೇವರ ವಾರ. ಈ ದಿನದ ಬಗ್ಗೆ ಹೇಳಿ. ನೋಡಿ, ಶನಿವಾರ ಬಹಳ ವಿಶೇಷ. ಶನಿ ದೇವರಿಗೆ ತುಂಬಾ ಜನ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾರೆ ಜಾಸ್ತಿ ಜನ. ನನ್ನ ಒಂದು ಪ್ರಕಾರ ಶನಿ ದಶೆ ನಡಿಬೇಕಾದ್ರೆ ಮನೆಯಲ್ಲಿ ಒಂಟೆ ಫೋಟೋಗಳು ಇಟ್ಟರೆ ಲಕ್ ಬರುತ್ತೆ. ಒಂಟೆ ಫೋಟೋ ಇಲ್ಲ ಒಂಟೆ ಬಾಲ ಹಿಡ್ಕೊಳ್ಳೋದು ನಾನು ಯೂಸ್ ಮಾಡು. ನನ್ನ ಶನಿ ದಶೆ ನಾನು ನಡೀತಾ ಇತ್ತು. ಶನಿ ದಶೆ ನಡೆಯೋದು ಹೇಳ್ತೀನಿ. ನನಗೆ ಇನ್ನೇನು ಮುಗೀತಾ ಇದೆ 19 ವರ್ಷ ಶನಿ ದಶೆಯಲ್ಲಿ. ಇನ್ನೇನು 6 ತಿಂಗಳಲ್ಲಿ ನಂದು ಶನಿ ದಶೆ ಮುಗಿತು. 19 ವರ್ಷ ಮುಗಿಸಿದ್ದೀನಿ. ಹಾಗಾಗಿನೇ ಶನಿಗೆ ತುಂಬಾ ವಿಶೇಷ ಏನಪ್ಪ ಅಂದ್ರೆ ದರ್ಬೆ. ಯಾವಾಗಲೂ ಕೂಡ ಶನಿ ದಶೆ ನಡೆಯೋರು, ಶನಿ ದೋಷ ಇದ್ದವರು ಇಲ್ಲ 7.5 ಇದ್ದರು ದರ್ಬೆನ ಮನೆಯಲ್ಲಿ ಬೆಳೆಸೋದು ಇಲ್ಲ ದರ್ಬೆನ ಮನೇಲಿ ಯೂಸ್ ಮಾಡೋದು. ದರ್ಬೆಗೆ ತುಂಬಾ ಪವರ್ಫುಲ್. ದರ್ಬೆ ಬಂದು ಇವತ್ತು ಕೂಡ ಶನೇಶ್ವರ ಮೂಲ ಟೆಂಪಲ್ ದರ್ಬೆ ಯಾವಾಗ್ಲೂ ಇರುತ್ತೆ. ಹಾಗಾಗಿನೇ ಏನೇ ಗ್ರಹಣ ಬಂದ್ರು ಎಂತೆ ಬಂದ್ರು ಶನೇಶ್ವರನ ಟೆಂಪಲ್ ಬಾಗ್ಲಾಕ. ಇಲ್ಲಿರೋ ಟೆಂಪಲ್ ಎಲ್ಲ ಬಾಗ್ಲಾಕ್ತಾರೆ. ಮೂಲ ಟೆಂಪಲ್ ಹಾಕೋದೇ ಇಲ್ಲ. ಯಾಕಂದ್ರೆ ಶನಿನೇ ಹೋಗಿ ಎಲ್ಲ ನಡ್ಕೊತಾನೆ, ಅವ್ರನ್ನ ನಡ್ಕೊತಾರೆ ಅಂತ ಹೇಳ್ತಾರೆ. ನಾನು ಯಾವಾಗಲೂ ಈ ಗ್ರಹಣ ಎಲ್ಲ ಬಂದಾಗ ನಾನು ಶನೇಶ್ವರ ಟೆಂಪಲ್ಗೆ ಹೋಗಿ ಕೂತ್ಕೊಬ್ರು, ಒಳಗಡೆ ಪ್ರೇಯರ್ ಮಾಡ್ತಾ ಕೂತ್ಕೊಂಡ್ರೆ ಹಾಗೆ ತುಂಬಾ ಎನರ್ಜಿ ಇರುತ್ತೆ ಅಂತ ನಾನು ಯಾವಾಗಲೂ ಹೋಗ್ಬಿಡುವೆ. ನಾನು 100% ತಿರುನಲ್ಲರಲ್ಲಿ ಹೋದಾಗ ಬಹಳ ಪವರ್ಫುಲ್ ಅಂತ ಜಾಗ ತಿರುನಲ್ಲರ ಶನೇಶ್ವರನ್ ಟೆಂಪಲ್. ಬಹಳ ವಿಶೇಷವಾಗಿ ಎಷ್ಟು ಜನ ಹೆಲಿಕಾಪ್ಟರ್ ಎಲ್ಲ ಓಡ್ ಬಂದ್ರು ಅಲ್ಲಿಗೆ. ಬಹಳ ಅದ್ಭುತವಾಗಿ ಅವರು ತುಂಬಾ ಜನ ಹೋಗ್ತಾರೆ. ತುಂಬಾ ಜನ ಇನ್ನೊಂದು ಟೆಂಪಲ್ ಇದೆಯಲ್ಲ ಗುರುಜಿ, ಶನಿ ಶಿಂಗಾಪುರ ಅಂತಾನು ಹೇಳ್ತಾರಲ್ಲ. ಅಂದ್ರೆ ಪರಿಹಾರ ಸ್ಥಳಗಳು ಬೇಕಾಗುತ್ತೆ. ಟೆಂಪಲ್ ಬೇರೆ, ಪರಿಹಾರ ಸ್ಥಳಗಳು ಬೇರೆ. ತುಂಬಾ ಪಾಸಿಟಿವ್ ಇರುತ್ತೆ. ತಿರುನಲ್ಲರ ಶನೇಶ್ವರ ಅಷ್ಟು ಪವರ್ಫುಲ್ ಇರೋದ್ರಿಂದ ಶನೇಶ್ವರನ್ಗೆ ಏನಪ್ಪಾ ಅಂದ್ರೆ ಶನಿ ಯಾರಿಗೆಲ್ಲ ಯೋಗ ಕೊಡ್ತಾನೆ, ಯಾರಿಗೆಲ್ಲ ದುಃಖ ಕೊಡ್ತಾನೆ. ಶನಿ ಒಂದು ಸರಿ ನಿಮ್ಮ ರಾಶಿಗೆ ಬಂದಾಗ ಇಲ್ಲ ನಿಮ್ಮ ಜಾಗದಲ್ಲಿ ದಶೆ ನಡೆದಾಗ ನೀವು ಏರುಪೇರಾಗುತ್ತೆ. ನಿಮ್ಮ ಲೈಫಲ್ಲಿ ಏರುಪೇರ್ ಆಗ್ಬಿಡುತ್ತೆ. ಪಾಸಿಟಿವ್ಗಿಂತಲೂ ಕೂಡ ನೆಗೆಟಿವ್ನು ಅಷ್ಟೇ ಆಗುತ್ತೆ. ತುಂಬಾ ಪಾಸಿಟಿವ್, ತುಂಬಾ ನೋವನ್ನು ಅನುಭವಿಸ್ಬೇಕಾಗುತ್ತೆ. ಶನಿಗೆ ಅಷ್ಟು ಇರೋ ತಾಕತ್ತು. ಹಾಗಾಗಿ ನೀವು ಶನೇಶ್ವರನ ತುಂಬಾ ಪ್ರೀತಿಗೊಳ್ಬೇಕು ಅಂದ್ರೆ ಶನಿ ದಶೆ ನಡಿಬೇಕಾದ್ರೆ ನೀವು ಶುಕ್ರ ಗ್ರಹನ ಆರಾಧಿಸ್ಬೇಕು, ಗುರುಗ್ರಹನ ಪೂಜೆ ಮಾಡ್ಬೇಕು. ಗುರುಗ್ರಹನ ಪೂಜಿಸಿದಾಗ ತುಂಬಾ ಲಕ್ ಬರುತ್ತೆ. ನೀವು ಶನಿ ದಶೆ ನಡಿಬೇಕಾದ್ರೆ ತುಂಬಾ ಜನ ಗಣಪತಿನ ಆರಾಧನೆ ಮಾಡೋದು, ಕೇತು ಟೆಂಪಲ್ಗೆಲ್ಲ ಹೋಗ್ಬಾರ್ದು. ಅದು ತುಂಬಾ ಅಟ್ಯಾಕ್ ಮಾಡ್ತದೆ. ಶನಿಗೂ ಕೇತುಗೂ ಯಾವಾಗ್ಲೂ ಆಗಲ್ಲ. ಗಣಪತಿಗೂ ಅತಿ ಬುದ್ಧಿವಂತ, ಗಣಪತಿ ಅತಿ ಬುದ್ಧಿವಂತ, ಶನಿಗೆ ಅದೆಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಕೇತು ಗ್ರಹನೂ ಅಷ್ಟೇ, ಕೇತುಗೂ ಶನಿಗೂ ಆಗ್ಬರಲ್ಲ. ಹಾಗಾಗಿ ಗುರುನ, ಬುಧನ ಮತ್ತೆ ತುಂಬಾ ವಿಶೇಷವಾಗಿ 14ನೇ ತಾರೀಕಿಂದ ಹೈಯೆಸ್ಟ್ ನಂಬರ್ನ ನೀವು 3ನ 5ನ 6ನ ಯೂಸ್ ಮಾಡೋದು ತುಂಬಾ ಲಕ್ನ ಕಾಣುತ್ತೆ. ಯಾಕಂದ್ರೆ 14 ಅನ್ನೋದು ನಮ್ಮ ದೇಶದಲ್ಲಿ ತುಂಬಾ ಪವರ್ಫುಲ್ ಅಂತ ನಂಬರು. ನಮ್ಮ ಮೊದಲನೇ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ಯಾವುದೇ ತಿಂಗಳಲ್ಲಿ ಹುಟ್ಟಿರ್ಬೋದು, 14 ಅನ್ನೋದು ನಂಬರ್ ಹುಟ್ಟಿದಾಗ ಅದು ಸಖತ್ ಪವರ್ಫುಲ್ ಅಂತ ನಂಬರ್. ಒಂಥರ ಗೆಲುವಿನ ನಂಬರ್. 14 ಇಸ್ ಸಖತ್ ಪವರ್ಫುಲ್ ನಂಬರ್. 14 ಇಸ್ ಸಖತ್ ಆಗಿರುತ್ತೆ. 1 more 1 4 ಅಂತ ಎಲ್ಲ ನಾವು ಹೇಳಲ್ವ. ಹಾಗಾಗಿನೇ ಒಂಥರ 14ಗೆ ತುಂಬಾ ಲಕ್ ಇರುತ್ತೆ. ಹಾಗಾಗಿ ಇದನ್ನೆಲ್ಲವೂ ಟೋಟಲ್ ಮಾಡಿದಾಗ ವಿಪರೀತ ರಾಜಯೋಗವನ್ನ ಕೊಡುತ್ತೆ. ಯಾಕಂದ್ರೆ 7 ಬರೋದ್ರಿಂದ ತುಂಬಾ ಲಕ್ ಅನ್ನ ಕೊಡುತ್ತೆ. ಇವರ ಲೈಫಲ್ಲಿ ಇವರ ಅದೃಷ್ಟ ಸಂಖ್ಯೆಗಳು 1, 10, 19 ಅದೃಷ್ಟ ದಿನಾಂಕಗಳು, 2, 11, 29 ತುಂಬಾ ರಾಜ್ಯ. ಇವ್ರಿಗೆ ಎಲ್ಲಾ ನಂಬರ್ ಆಗ್ಬರುತ್ತೆ. ಸ್ವಲ್ಪ ಇವ್ರು ಹುಷಾರ್ ಮಾಡ್ಕೋಬೇಕಾದ್ರೆ 14ಕ್ಕೆ ಯಾವಾಗ್ಲೂ ಕೂಡ ಇದು ರಾಂಗ್ ನಂಬರ್ ಯಾವ್ದು ಇರಲ್ಲ. 100% ರಾಂಗ್ ನಂಬರ್ ಇದಕ್ಕೆ ಬರಲ್ಲ. ಹಾಗಾಗಿ ಇವ್ರು ತುಂಬಾ ದೊಡ್ಡ ವ್ಯಕ್ತಿಗಳು ಆಗ್ತಾರೆ. ಈ ನಂಬರ್ಸ್ಗೆ ಅದ್ಭುತವಾದ ಒಂದು ಟೋಟಲ್ ನಂಬರ್ಸ್ ಅನ್ನ ಆಡ್ ಮಾಡಿದಾಗ 6 ಬರ್ಬೇಕು, ಇಲ್ಲ 2 ಬರ್ಬೇಕು, ಇಲ್ಲ 1 ಬಂದಷ್ಟು ಸಖತ್ ಲಕ್ ಬರುತ್ತೆ. ಹಾಗಾಗಿ 14ಗೆ ಇರೋ ನಂಬರ್. ಶನಿ ದೋಷಗಿರೋ ಎದುರದ್ ಬೇಕು. ನಾನು ಹೇಳಿದಂಗೆ ಒಂಟೆ ಹೇಳಿದೀನಿ, ಮತ್ತೆ ದರ್ಬೆ ಮನೇಲಿ ಪಾಟಲ್ ಬಂದು ತುಂಬಾ ಲಕ್ನ ಕೊಡುತ್ತೆ. ದರ್ಬೇಶ್ವರ ಅಂತಾನೆ ಹೆಸರು ಅಲ್ಲಿ. ಖಂಡಿತ ಕೂಡ ಶನೇಶ್ವರನ ಪಕ್ಕದಲ್ಲಿ ದರ್ಬೇಶ್ವರ ಅಂತಲೇ ಫೇಮಸ್ ಆಗುತ್ತೆ. ಯಾಕಂದ್ರೆ ಒಂದು ನಳಮಹಾರಾಜನಿಗೆ ಮುಕ್ತಿ ಸಿಕ್ತಂತ ಜಾಗ. ಶನಿ ದೋಷದಿಂದ, ಶನಿ ಶಾಪದಿಂದ ಅವ್ರು ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಯಾಕಂದ್ರೆ ಆ ಒಂದು ಸ್ಥಳ ತುಂಬಾ ಪವರ್ಫುಲ್ ಆಗುತ್ತೆ. ಮತ್ತೆ ಶನಿವಾರ ಆಗಿರೋದ್ರಿಂದ ಮೈಗೆ ಎಣ್ಣೆ ಹಚ್ಕೊಬಿಟ್ಟು ಬಿಸಿನೀರು ಸ್ನಾನ ಮಾಡಬಾರ್ದು, ತಣ್ಣೀರು ಸ್ನಾನ ಮಾಡಿದಾಗ ಆ ದೋಷದಿಂದ ನೀವು ಮುಕ್ತಿ ಕೊಡುತ್ತೆ. ಮತ್ತೆ ಕಾಗೆಗಳಿಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಶನಿವಾರ ಆಗಿರೋದ್ರಿಂದ ಒಂದು ದೊಡ್ಡ ಪರಿಹಾರವನ್ನು ಹೇಳ್ತೀನಿ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಇವತ್ತು ಶನಿವಾರ ಆಗೈತೆ, ಯಾರೆಲ್ಲ ನೀವು ಸಾಲ ಕೊಟ್ಟಿರ್ತೀರ ಕೇಳಿ ಬೇಜಾರಾಗ್ತೈತಿ. ಇದು ಉದಾಹರಣೆ ನಾನು ಸಾಕಷ್ಟು ಸಕ್ಸಸ್ ಅನ್ನು ನೋಡಿದ್ದೀನಿ. ಅವರು ಸಾಲ ಇಸ್ಕೊಂಡಿರ್ತಾರೆ ನೋಡಿ. ಶನಿವಾರ ಆಗಿರೋದು ಹೇಳ್ತಿದ್ದೀನಿ. ಒಂದು ಕೋಳಿ ಮೊಟ್ಟೆ ತಗೊಂಡು ಕೆಚ್ ಬಿನಲ್ಲಿ ಅವ್ರ ಹೆಸರನ್ನ ಬರೀರಿ, ನನಗೆ ಇಷ್ಟು ದುಡ್ಡು ಕೊಡ್ಬೇಕು ಅಂತ. ಇದನ್ನ ಕಾಗೆ ಗಿಡಿ ಆ ಮೊಟ್ಟೆನ ಸಿಪ್ಪೆ ಸಮೇತ ತಿನ್ನುತ್ತೆ. ಯಾರಿಗೂ ಗೊತ್ತಿಲ್ಲ, ಇಟ್ಬಿಟ್ಟು ನೋಡಿ ಬೇಕಾರೆ. ಅದು ಕಾಗೆ ಏನ್ ಮಾಡ್ತದ, ಸಿಪ್ಪೆನೂ ತಿನ್ನುತ್ತೆ.
ಅದು 100% ನಿಮ್ಮ ದುಡ್ಡು ವಾಪಸ್ ಬರುತ್ತೆ. ಇದನ್ನು ಯಾರು ಮಾಡ್ತಾರೋ ಅವ್ರಿಗೆ ಖಂಡಿತಲೂ ದುಡ್ಡು ವಾಪಸ್ ಬರುತ್ತೆ. ಕೇಳಿ ಬೇಜಾರಬೇಡಿ, ಹೋಗಿ ಶನೇಶ್ವರನ ಕೇಳಿ. ಧರ್ಮ ಕರ್ಮಾಧಿಪತಿ, ದೇವ್ರಿಗಿಂತ ದೊಡ್ಡವನ್ ಯಾರಲ್ಲ. ಹಾಗಾಗಿ ಶನಿಗೆ ನೀವು ಮಟ್ಟೆಲ್ಲ ಅವ್ರ ಹೆಸರು ಬರೆದು ಇಟ್ಬಿಟ್ಟು ಕಾಗೆ ಇಡಿ, ನೋಡಿ ನಿಮ್ಮ ದುಡ್ಡು ವಾಪಸ್ ಬರುತ್ತೆ. ವೀಕ್ಷಕರೇ, ಗುರೂಜಿಯವರು ತುಂಬಾ ಒಳ್ಳೆ ಸಲಹೆನ ಕೊಟ್ಟಿದ್ದಾರೆ. ನೀವು ಕೊಟ್ಟಿರೋ ಸಾಲನ ಹೇಗೆ ವಾಪಸ್ ಇಸ್ಕೊಳ್ಬೇಕು ಅನ್ನುವಂಥ ಸಲಹೆನ ಕೊಟ್ಟಿದ್ದಾರೆ. ಇದನ್ನ ಎಲ್ಲರೂ ಪಾಲನೆ ಮಾಡಿ. ಗುರೂಜಿ, ಈ ಮನೆಯಲ್ಲಿ ಲಗ್ನದಲ್ಲಿ ಕುಂಡ್ಲಿಯಲ್ಲಿ ಶನಿ ಇದೆ ಅಂತ ಹೇಳ್ತಾರೆ, ಇದು ಯಾಕೆ ಬರುತ್ತೆ ಅಂತ ಸ್ವಲ್ಪ ವಿವರವಾಗಿ ಹೇಳಿ ಗುರೂಜಿ. ನಿಜವಾಗ್ಲೂ ಲಗ್ನದಲ್ಲಿ ಶನಿ ನಾನು ಬಹಳ ವಿಶೇಷಗಳಿದೆ. ತುಂಬಾ ನಿಯತ್ತಿರುತ್ತೆ, ತುಂಬಾ ಯಾರ ಹತ್ರನೂ ಅಷ್ಟು ಮಾತಾಡ್ತಾರೆ, ಸಖತ್ ನಿಯತ್. ಲಗ್ನದಲ್ಲಿ ಶನಿ ಇದ್ರೆ ಕೂದಲು ಜಾಸ್ತಿ ಚೆನ್ನಾಗಿರುತ್ತೆ. ಲಗ್ನವನ್ನ ಇಲ್ಲ 2ನೇ ಮನೆ ಶನಿ ನೋಡ್ರೆ ತುಂಬಾ ಕೂದಲುಗಳು ಪರ್ಮನೆಂಟ್ ಆಗಿರುತ್ತೆ. ಹಾಗಾದ್ರೆ ಕೂದಲು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. 2ನೇ ಮನೆಯಲ್ಲಿ ಶನಿ ಇದ್ದಾಗ 100% ಕುಟುಂಬದಲ್ಲಿ ಮನಸ್ತಾಪಗಳು ಜಾಸ್ತಿ ಇರುತ್ತೆ. ಕುಟುಂಬದಲ್ಲಿ ಶನಿ ಇರಬಾರ್ದು. ಕುಟುಂಬ ಸ್ಥಾನ ಅಂತ ಹೇಳ್ತೇವೆ ಜ್ಯೋತಿಷ ಕುಂಡಲಿ. 2ನೇ ಮನೆ ಕುಟುಂಬ ಸ್ಥಾನ ಅಂತ ಹೇಳ್ತೇವೆ. 3ನೇ ಮನೆ ಫ್ರೆಂಡ್ಶಿಪ್ ಮನೆ ಅಂತ ಹೇಳ್ತೇವೆ. 3ನೇ ಮನೆ ಫ್ರೆಂಡ್ಶಿಪ್ ಅಂತ ಹೇಳಿದಾಗ ನನಗೂ 3ನೇ ಮನೆ ಶನಿ ಇದ್ದಾನೆ. ನನ್ನ ದರ್ಶನ ಅವ್ರ ಜಾತಕ ನಮ್ದು ಇಬ್ಬರು ಸೇಮ್ ವೃಷಭ ಲಗ್ನನೇ. 3ನೇ ಮನೆ ಶನಿ ಇದ್ದಾಗ ಆ ನೋವನ್ನು ಅನುಭವಿಸ್ಬೇಕಾಗತ್ತೆ. ತುಂಬಾ ಫ್ರೆಂಡ್ಶಿಪ್ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾರೆ, ಅದನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಅದೇ ರೀತಿ 4ನೇ ಮನೆ ಶನಿ ಇದ್ರೆ ತಂದೆಗೆ ತೊಂದರೆ ಆಗುತ್ತೆ, ತಾಯಿಗೆ ಗಂಡನಿಗೆ ತೊಂದರೆಗಳಾಗುತ್ತೆ ಮಗು ಹುಟ್ಟಿದಾಗ. 5ನೇ ಮನೇಲಿ ಶನಿ ಇದ್ದಾಗ ಮಕ್ಕಳಿಂದ ತೊಂದರೆ, ಮಕ್ಕಳಿಗೆ ಏರುಪೇರು ಆಗ್ತಾರೆ. 6ನೇ ಮನೇಲಿ ಶನಿ ಇರಬೇಕು ಅಂತ ಹೇಳ್ತಾರೆ ಜ್ಯೋತಿಷ್ಯಲ್ಲಿ. 6ನೇ ಮನೇಲಿ ಶನಿ ಇದ್ರೆ ಸಿಕ್ಕಾಪಟ್ಟೆ ಜನ ಶತ್ರುಗಳು ಹುಟ್ಕೊಳ್ತಾರೆ. ಶತ್ರುಗಳು ಇರಬಾರ್ದು, ಕಮ್ಮಿ ಇರಬೇಕು, ಒಬ್ಬ ಮನುಷ್ಯ ಬದುಕಬೇಕಾದ್ರೆ. 7ನೇ ಮನೇಲಿ ಶನಿ ಇದ್ದಾಗ ಗಂಡ ಹೆಂಡತಿ ತುಂಬಾ ಸಖತ್ತಾಗಿರ್ತಾರೆ. 8ನೇ ಮನೇಲಿ ಜಾತಕದಲ್ಲಿ ಶನಿ ಇದ್ರೆ ಕುಂಡಲಿಗೆ 8ನೇ ಮನೇಲಿ ಇದ್ದಾಗ ಅವರು ರೋಡ್ ಆಕ್ಸಿಡೆಂಟ್, ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಆಗೋದು, ಮನೆ ಮುಂದೆ ಆಕ್ಸಿಡೆಂಟ್ ಆಗೋದು, ಮತ್ತೆ ಅವ್ರು ಸತ್ ಮೇಲೆ ಬೇರೆಯವ್ರು ನೋಡೋದು, ಈ ತರ ಆಗುತ್ತೆ. ಏಕ್ ತುಂಬ ಮುಂದೆ ಸಾಯಕಾಲ. 9ನೇ ಮನೇಲಿ ಶನಿ ಇದ್ರೆ ವಿಪರೀತ ರಾಜಯೋಗನ ಕೊಡ್ತಾನೆ. ತಂದೆಗೆ ಏನಾದ್ರು ಒಂದ್ಸರಿ ಜರುಕ್ ಮಾಡ್ತಾರೆ. 10ನೇ ಮನೇಲಿ ಶನಿ ಇದ್ರೆ ತುಂಬಾ ಶ್ರೀಮಂತರಾಗ್ತಾರೆ. 11ನೇ ಮನೆ ಶನಿ ವಿಪರೀತ ರಾಜಯೋಗನ ಕೊಡ್ತಾನೆ. 12ನೇ ಮನೇಲಿ ಶನಿ ತುಂಬಾ ಸಕಲ ಸಂಪತ್ತು ಐಶ್ವರ್ಯನು ಕೂಡ ತುಂಬಾ ಕಿತ್ಕಾಗ್ಬಿಡ್ತಾನೆ. ಯಾರಿಗಾರು ಸಾಲ ಕೊಟ್ಟು ಮೋಸ ಮಾಡೋಂಥ ಸೆನ್ಸ್ ಜಾಸ್ತಿ. ವಕ್ರ ಶನಿ ಇದ್ದಾಗ ಈ ತರ ಎಲ್ಲ ಆಗುತ್ತೆ. ಶನಿಗೆ ಉಚ್ಚ ಸ್ಥಾನದ ಒಂದು ಮನೆ ತುಲಾ ರಾಶಿ ಆಗುತ್ತೆ, ಅವನಿಗೆ ನೀಚ ಸ್ಥಾನದ ಮನೆ ಮೇಷ ರಾಶಿ ಆಗುತ್ತೆ. ಹಾಗಾಗಿ ಶನಿ ಬಂದು ಮಕರ ಲಗ್ನಕ್ಕೆ, ಕುಂಭ ಲಗ್ನಕ್ಕೆ, ವೃಷಭ ಲಗ್ನಕ್ಕೆ, ತುಲಾ ಲಗ್ನಕ್ಕೆ, ಮಿಥುನ ಲಗ್ನಕ್ಕೆ ಬಹಳ ವಿಶೇಷ ರಾಜಯೋಗನ ಕೊಡ್ತಾನೆ. ಅವ್ನು ತುಂಬಾ ಕೆಟ್ಟದನ್ನು ಮಾಡೋದು ಸಿಂಹ ಲಗ್ನದವರೆಗೆ. ಸಿಂಹ ಲಗ್ನದವ್ರು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಶನಿ ತುಂಬಾ ಒಳ್ಳೆಯವನು, ಅದನ್ನ ನಿಯತ್ತಾಗಿದ್ರೆ ನಿಮ್ಗೆ ರಾಜಯೋಗ ಕೊಡ್ತಾನೆ. ನೀವು ಪ್ರಾಬ್ಲಮ್ ಇಲ್ಲದ್ರೆ ಪ್ರಾಬ್ಲಮ್ ಕೊಟ್ಟೆ ಕೊಡ್ತಾನೆ. ಗುರುಜಿ, ಆಗ್ಲೇ ನಾವು ಮಾತಾಡ್ತಾ ಇದ್ವಿ ಶನಿಯ ವಾಹನ ಕಾಗೆ ಅಂತ. ಈ ಕಾಗೆ ಮನೆ ಹತ್ರ ಕುತ್ಕೊಂಡು ಕೂಗಿದ್ರೆ ಅಥವಾ ಈ ಕಾಗೆ ಯಾವ್ದಾದ್ರು ವಾಹನದ ಮೇಲೆ ಕುತ್ಕೊಂಡ್ರೆ ಅದು ಅಪಶಕುನ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಜಿ? ಖಂಡಿತ ನಿಜ. ನೀವು ಹೋಗ್ಬೇಕಾದ್ರೆ ಕಾಗೆ ತನ್ನಂತಾನೆ ಮುಟ್ರೆ ಅದು ನಿಮ್ಮ ಪ್ರಾಬ್ಲಮ್. ಮುಂದೆ ಏನೋ ಒಂದು ಗಂಡಾಂತರ ಕದೀತಿ, ನಿಮ್ ಲೈಫಲ್ಲಿ ಏನೋ ಕಳ್ಕತ್ತೀರ, ಅಲ್ಲ ಸಾಲದಲ್ಲಿ ಸಿಗಾಕೈತೀರ, ಇರೋ ಸಂಸ್ಥೆನ ಮಾರ್ಬಿಡ್ತೀರ ಅಂತ ಹೇಳುತ್ತೆ ಕಾಗೆ ನಿಮ್ಮನ್ನ ಬಂದು ಟಚ್ ಮಾಡಿದೆ. ಆದ್ರೆ ಕಾಗೆ ಮನೆ ಹತ್ರ ಬಂದು ಕೂಗೋದ್ರೆ ಏನಾಗುತ್ತೆ ಗೊತ್ತಾ, ಅದು ಹಿರಿಯೋರ್ ಸಂಕೇತ ಅಂತ ಹೇಳಿ. ಅಂದ್ರೆ ತಂದೆ ತಾಯಿಯಾರ ಡೆತ್ ಆಗಿರ್ತಾರೆ, ತಾತ ಅವ್ರು ಬರ್ತಾರೆ, ನಾವು ಊಟ ಹಾಕ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಊಟನೂ ಎಷ್ಟೋ ಜನ ಹಾಕ್ತಾರೆ, ತುಂಬಾ ಲಕ್ಕನ್ನ ಕಾಣ್ತಾರೆ. ನಮ್ಮ ಮನೇಲೆಲ್ಲ ಬಂದಾಗ ನಮ್ಮಮ್ಮ ಊಟ ಹಾಕುತ್ತೆ. ಹಾಗಾಗಿ ಕಾಗೆಗೆ ಮನೆ ಮುಂದೆ ಊಟ ಹಾಕೋದು ಅದು ಅವ್ರ ಹಿಂದಿನ ಕಾಲದಿಂದ ಬಂದಿತ್ತು. ಹಾಗಾಗಿ ಹಾಕ್ಬೋದೇನು ತೊಂದರೆ ಇಲ್ಲ, ಒಳ್ಳೇದಾಗುತ್ತೆ. ಗುರುಜಿ, ಇವತ್ತು ಶನಿವಾರ, ಇವತ್ತು ಯಾವ ಬಣ್ಣವನ್ನ ಧರಿಸಿದ್ರೆ ಒಳ್ಳೇದಾಗತ್ತೆ, ಶುಭಕರವಾಗಿರುತ್ತೆ? ಇವತ್ತು ಶನಿವಾರ ಆಗಿರೋದ್ರಿಂದ ನನಗೆ ಇವತ್ತಿನ ಡೇಟ್ ಆಫ್ ಬರ್ತ್ ನ್ಯೂಮರಾಲಜಿ ಮೇಲೆ ಯಾವಾಗಲೂ ನಾನು ಹೇಳಿದ್ನ ವಾರ ಮತ್ತೆ ಡೇಟ್ ಆಫ್ ಬರ್ತ್. ನಿಮಗೆ ಇವತ್ತು ಸಿಕ್ಕಾಪಟ್ಟೆ ಅದೃಷ್ಟದ ಬಣ್ಣ ಅಂದ್ರೆ ಬ್ಲೂ ಕಲರ್. ಬ್ಲಾಕ್ ಹಾಕ್ಬೇಡಿ, ಬ್ಲೂ ಹಾಕಿ. ಅಲ್ಲ ಗುರುಜಿ, ಶನಿವಾರ ಅಂತ ಅಂದ್ರೆ ಅವತ್ತು ಕಪ್ಪು ಒಳ್ಳೇದು, ಶನಿಯ ಬಣ್ಣ ಕಪ್ಪು ಅಂತ ಎಲ್ಲ. ಅದು ವಾರ ಶನಿವಾರ ಇರ್ಬೋದು. ನೀವು ಸೋಮವಾರ ಶನೇಶ್ವರ ಕಪ್ಪೆ ಹಾಕಿರ್ತಾರೆ, ಅವತ್ತೇನು ಬೇರೆ ಹಾಕಿರಕ್ಲ. ಬಟ್ಟೆ ಕಪ್ಪು. ಮನುಷ್ಯರು ಬೇರೆ, ದೇವ್ರು ಬೇರೆ. ಮನಸ್ಸಿಗೂ ದೇವ್ರಿಗೂ ಟ್ಯಾಲಿ ಮಾಡ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಇವತ್ತು 5 and 7 ಕಾಂಬಿನೇಷನ್ ಇಂದ ಬ್ಲೂ ಕಲರ್ ಬಣ್ಣನು ಶನಿಗೆ ಸಂಬಂಧ ಪಡುತ್ತೆ. ಬ್ಲೂ ತುಂಬಾ ಚೆನ್ನಾಗಿರುತ್ತೆ, ವೈಟ್ ತುಂಬಾ ಚೆನ್ನಾಗಿರುತ್ತೆ. ವೈಟ್ ಕಲರು ಬ್ಲೂ ಕಲರ್ ಯೂಸ್ ಮಾಡಿ. ಇವತ್ತು ಬ್ಲಾಕ್ ಮತ್ತು ಆರೆಂಜ್ ಹಾಕಿದ್ರೆ ತುಂಬ ಡಿಸ್ಟರ್ಬ್ ಆಗುತ್ತೆ. ಬ್ಲಾಕ್ ಅಂಡ್ ಆರೆಂಜ್ ಮಿಕ್ಸ್ ಮಾಡಬೇಡಿ. ಬ್ಲೂನ ಎಲ್ಲನೂ ಮಿಕ್ಸ್ ಮಾಡಿ ತುಂಬ ರಾಜಯೋಗನ ಕೊಡುತ್ತೆ. ಮತ್ತೆ ಈ ಅದ್ಭುತವಾದ ಕಲರ್ಸ್ ಅಂದರೆ ಈ ಒಂದು ಪಿಸ್ತಾ ಕಲರ್ ತುಂಬ ಲಕ್ಕನ್ನ ತಂದು ಕೊಡುತ್ತೆ. ಪಿಸ್ತಾ ಕಲರ್ ತುಂಬ ತಂದು ಕೊಡುತ್ತೆ. ಮತ್ತೆ ಪಿಂಕ್ ತುಂಬ ಲಕ್ಕನ್ನ ಕೊಡುತ್ತೆ. ವೈಟ್ ತುಂಬ ಲಕ್ ಕೊಡುತ್ತೆ. ಬ್ಲಾಕ್ ಆರೆಂಜ್ ಅವಾಯ್ಡ್ ಮಾಡಿ. ಇವತ್ತು ಶನಿವಾರ ಆದರೂ ಕೂಡ ಬ್ಲಾಕ್ ಆರೆಂಜ್ ಅವಾಯ್ಡ್ ಮಾಡಿ, ತುಂಬ ಹ್ಯಾಪಿಯಾಗಿರ್ತೀರ. ವೀಕ್ಷಕರೇ, ಗುರುಜಿ ಹೇಳಿದರೆ ಇವತ್ತು ಶನಿವಾರ ಆದ್ರೂ ಸಹ ಕಪ್ಪು ಮತ್ತೆ ಆರೆಂಜ್ ಕಲರ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ, ಹಾಗೆ ಬಿಳಿ, ಹಳದಿ, ನೀಲಿನ ಹೆಚ್ಚಾಗಿ ಬಳಸಿ ಅಂತ ಹೇಳಿದ್ದಾರೆ. ಗುರುಜಿ, ನಿಮ್ಮ ಬಳಿ ಮಾತನಾಡಿಕೆ ಅಂತ ಹೇಳಿ ಒಬ್ಬ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ ಹೆಸರು, ಎಲ್ಲಿಂದ ಕರೆ? ಹಾ, ಕೇಳಿಸ್ತಾ ಇದೆ ಸರ್. ನಿಮ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಮೈಸೂರಿಂದ. ನಿಮ್ ಹೆಸರು ಸರ್? ಮೇಡಮ್, ರಾಕೇಶ್ ಅಂದ್ಬಿಟ್ಟು. ರಾಕೇಶ್ ಅವರು ನಮ್ ಜೊತೆ ಆರ್ಯವರ್ಧನ್ ಗುರುಜಿ ಅವರು ಇದ್ದಾರೆ, ಮಾತನಾಡಿ. ಹಾ, ಸರಿ ಮೇಡಮ್. ರಾಕೇಶ್ ಅವ್ರೆ ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕು? ನಮಸ್ತೆ ಗುರುಗಳೇ, ನನ್ನ ತಮ್ಮನ ಬಗ್ಗೆ ಗುರುಗಳೇ. ಹೌದಾ? ಹಾ. ನಿಮ್ ತಮ್ಮಗಿನ್ನ ಮದುವೆ ಆಗಿಲ್ವಾ? ಇನ್ನೂ ಆಗಿಲ್ಲ ಗುರುಗಳೇ. ಒಳ್ಳೇದಾಗ್ಲಿ. ನಿಮಗ್ ಮದುವೆ ಮಕ್ಳಿದಾರಾ? ಹಾ ಗುರುಗಳೇ, ಇದಾರೆ. ಒಳ್ಳೇದಾಗ್ಲಿ. ನಿಮ್ ತಮ್ಮನ ಡೇಟ್ ಆಫ್ ಬರ್ತ್ ಹೇಳಿ.
4/1. 4ನೇ ತಾರೀಕು 1ನೇ ತಿಂಗಳ ಹಾ 1990. 1990. ಟೈಮಿಂಗ್ಸು 6:15 PM. 6:15. ಸಂಜೆ PM. 6:15. ಏನ್ ಪ್ರಶ್ನೆ? ಅದೇ ಗುರುಗಳೇ, ಒಂದು ಮದುವೆದೇ ಸಮಸ್ಯೆ. ನೋಡಿ 4/1/1990 ಅಲ್ವಾ? ಹಾ ಮೀನರಾಶಿ ರೇವತಿ ನಕ್ಷತ್ರ, ಮದುವೆದೇ ಒಂದು ಹೌದು ಸಮಸ್ಯೆ. ಇಲ್ಲೇನ್ರಿ 7 ಸೂರ್ಯನ ಶನಿ ಇಟ್ಕೊಂಡು 2 ಮದುವೆ ಜಾತಕ. ಯಾವ್ದು ಒಂದೂ ಆಗಿಲ್ಲ ಗುರುಗಳೇ. ಅದೇನೆ 2 ಮದುವೆ ಜಾತಕ. 2ನೇ ಮನೇಲಿ ಕೇತು, ಕುಜ 6ನೇ ಮನೇಲಿ ಶುಕ್ರ, ರಾಹು. ಬಹಳ ವಿಶೇಷ. 10ನೇ ಮನೇಲಿ ಇನ್ನೂ ಟೈಮ್ ತಗತೈತಲ್ರಿ ಜಾತಕದಲ್ಲಿ, ಹ್ಞೂ ಗುರುಗಳೇ. ತುಂಬಾ ಟೈಮ್ ತಗತೈತೆ. ಒಂದ್ಸರಿ ಜಿಂಗಲ ಕಾಲಕ ಅಂತ ಹೇಳಿ ಜೋರಾಗಿ. ಹಿಂಗಲ ಕಾಲಕ. ಓಕೆ, ನಿಮ್ಮ ಜಾತಕದಲ್ಲಿ ಖಂಡಿತ ಕೂಡ ಟೈಮ್ ತಗತಾ ಇದೆ. ಇದನ್ನ ಟೈಮ್ ತಗೋಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ತಮ್ಮನ್ನ ಬಹಳ ವಿಶೇಷವಾಗಿ ಅತಿ ಹೆಚ್ಚು ಎಲ್ಲೋ ಕಲರ್ ಬಟ್ಟೆ ಯೂಸ್ ಮಾಡಕ್ ಹೇಳಿ. ಈಶಾನ್ಯ ಮೂಲೆಯಲ್ಲಿ ಮಲ್ಗಕ್ ಹೇಳಿ. ಏನ್ ಹೇಳಿ? ಈಶಾನ್ಯ ದಿಕ್ಕಲ್ಲಿ ಮಲ್ಗಕ್ ಹೇಳಿ. ಮನೆಯಲ್ಲಿ ಅವ್ನ್ ಮಲ್ಗೋ ರೂಮ್ ಇದೆಯಲ್ಲ, ಹಾ ಗುರುಗಳೇ. ಅಲ್ಲಿ ವಾಲ್ ಪೇಪರ್ 333 ಅನ್ನೋ ತುಂಬಾ ಸರಿ ಅನ್ಸಕ್ ಹೇಳಿ. ಏನ್ ಹೇಳಿ? ಈ ಕಡೆ ಗೋಡೆಗೆ 33 ಅಂತ ಒಂದು 50-100 ಸರಿ ಅನ್ಸಕ್ ಹೇಳಿ. ಅದ್ರ ಒಂದು ವಾಲ್ ಪೇಪರ್ ತಗೊಬಂದು 33 ಅನ್ಸಕ್ ಹೇಳಿ. ಈ ಕಡೆ 66 ಯೂಸ್ ಮಾಡಕ್ ಹೇಳಿ ಅವ್ನ್ ಮಲ್ಗೋ ರೂಮ್ ಅಲ್ಲಿ, ರೈಟ್ ಲೆಫ್ಟ್. ಖಂಡಿತಲು ಬೇಗ ಯೋಗ ಕೊಡುತ್ತೆ. ಯಾಕಂದ್ರೆ ಇದು ಶನಿ ಮತ್ತೆ ಸೂರ್ಯ ಸಪ್ತಮಲ್ಲಿದ್ರೆ ಒಂದಲ್ಲ ಮದ್ವೆ ಲೇಟ್ ಆಗದಿದ್ದೆ ಒಳ್ಳೇದಾಗ್ತೈತಿ. ಇದ ಮದ್ವೆ ಎಲ್ಲ ತೊಂದರೆ ಕೊಡುತ್ತೆ. ಒಂದು ಗೋಡೆಗೆ 333, ಒಂದ್ ಕಡೆ 66 ಯೂಸ್ ಮಾಡಕ್ ಹೇಳಿ. ಬೇಗ ಮದ್ವೆ ಆಗುತ್ತೆ. ಈಶಾನ್ಯ ರೂಮಲ್ಲಿ ಮಲ್ಗಕ್ ಹೇಳಿ. ಈಶಾನ್ಯ ರೂಮಲ್ಲಿ ಮಲ್ಗ್ತಾರೆ. ಎಲ್ಲಿ ಮಲ್ಗ್ತಾರೆ? ವಾಯುಮೂಲೆ ಗುರುಗಳೇ. ಅದು ವಾಯುಮೂಲೆಯಲ್ಲಿ ಮಲಗಿರಿ ಮದ್ವೆ ಆಗುತ್ತೆ ಅಂದ್ರೆ. ವಾಯುಮೂಲೆ ಬೇಡ ರೀ. ವಾಯುಮೂಲೆ ಅಂದ್ರೆ ಎಲ್ಲ ಕೆಟ್ಟದ್ದು ಹೋಗೋದು. ಏನ್ ಹೇಳಿ? ಈಶಾನ್ಯ ದಿಕ್ಕಲ್ಲಿ ಗುರುಗಳೇ ಬಾಕ್ಲು ಇರೋದಲ್ಲ, ಅಲ್ಲಿ ನೈಟ್ ಬಂದ್ ಮಲ್ಗಕ್ ಹೇಳಿ. ಬಂದು ಒಂದು ದಿವಾನ್ ಕಟ್ ಹಾಕ್ಯಂದು, ಹಾ ಗುರುಗಳೇ. ಇಲ್ಲ ಬಂದು ಆಸೆ ಚಾಪಾಸ್ಕೆ ಮಂಕೆನ ಕೇಳಿ. ಹಾ ಈಶಾನ್ಯ ಮೂಲೆ ಮಲ್ಗಕ್ ಹೇಳಿ. ತುಂಬಾ ಕ್ಲಿಯರ್. ಎಲ್ಲ ಒಟ್ಟು ಕುಟುಂಬನಾ? ಹ್ಞೂ ಗುರುಗಳೇ. ನಾನು ನನ್ನ ಹೆಂಡತಿ, ನನ್ನ ಮಗಳು, ನನ್ನ ತಮ್ಮ. ಓ ಸೂಪರ್ ತಂದೆ ಸೂಪರ್. ತಾಯಿ ಯಾರು ಇಲ್ಲ, ತಂದೆ ತಾಯಿ ಯಾರಿಲ್ವಾ? ತೀರ್ಕೊಬಿಟ್ರು. ತಂದೆ ತಾಯಿ ಯಾರು ಇಲ್ಲ ಅಂತ ಇಲ್ದ್ರೆ ಬಿಟ್ಬಿಟ್ರ ನೀವು? ಹಾ ಗುರುಗಳೇ. ಅಲ್ಲಂದ್ರೆ ತಂದೆ ತಾಯಿ ಈಗ ರೀಸೆಂಟ್ ಆಗಿ ಹೋಗಿದ್ದು ತಂದೆ. ಹಾ ನಮ್ ತಾಯಿ ತೀರಿ 17 ವರ್ಷ ಆಯ್ತು. ಓಕೆ ಓಕೆ. ಏನ್ ಕೆಲಸ ಮಾಡ್ತೀರಾ? ಟೈಲರಿಂಗ್ ಗುರುಗಳೇ. ಒಳ್ಳೇದಲ್ಲಿ. ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅನ್ಸುತ್ತೆ ಮನೇಲಿ. ಹೌದು ಗುರುಗಳೇ, ಅಡಿಗೆ ಚೆನ್ನಾಗಿರ್ತದೆ. ಓಕೆ ಮರಾಠಿ ಓಕೆ. ಹಿಟ್ಟು. ಎಲ್ಲ ಖಾರ ಜಾಸ್ತಿ? ಇಲ್ಲ ಗುರುಗಳೇ, ಮೀಡಿಯಮ್. ಮೀಡಿಯಮ್ ಆಗಿ ಹಾಕ್ತೀರಾ? ಹಾ ಗುರುಗಳೇ. ಓಕೆ. ಇದನ್ನ ಅತಿ ಹೆಚ್ಚು ಆರಾಧನೆ ಮಾಡಿ. ನೀವು 3 ಯೂಸ್ ಮಾಡಿ. ಗೋಡೆ 2 ಗೋಡೆಗೆ ವಾಟ್ಸಪ್ ಅಲ್ಲಿ ಫೋಟೋ ಕಳಿಸಿ. ಹಾ ಗುರುಗಳೇ. ನಮ್ಮ ಜಿ ಪಿಕ್ಚರ್ ಅಲ್ಲಿ ಲೆಟರ್ ಬರೀಬಹುದು. ನೀವು ಲೆಟರ್ ಬರೆದ್ಬಿಟ್ಟು ಫೋಟೋ ಕಳಿಸಿ ಗೋಡೆಗೆ ಹಾಕಿರೋದನ್ನ. ಹಾ ಸರಿ ಗುರುಗಳೇ. ಸರಿ, ನೆಕ್ಸ್ಟ್ ವಾರ ಓದ್ಬೇಕು ನಾವು ಅದನ್ನ. ಆತರ ಬರ್ದಾಕಿ ಆಯ್ತು ಗುರುಗಳೇ. ಫೋಟೋ ಹೊಡೆದ್ಬಿಟ್ಟು ಕಳಿಸಿ. ನಿಮ್ ತಮ್ಮನಿಗೆ ಮದ್ವೆ ದೋಷ ತುಂಬಾ ಕೆಟ್ಟಿತ್ತೆ. 2ನೇ ಮನೆ ಕೆಟ್ಟಿತ್ತೆ, ಸಪ್ತಮ ಕೆಟ್ಟಿತ್ತೆ. 2ನೇ ಮನೆ ಸಪ್ತಮ ಕೆಟ್ಟರೆ ಮದ್ವೆ ತೊಂದರೆ ಅಂತ ಹೇಳುತ್ತೆ. ಇದಕ್ಕೆ ಪರಿಹಾರ ಆ ಕಡೆ ಈ ಕಡೆ ಗೋಡೆಯಲ್ಲಿ ಬರೀರಿ. ತುಂಬಾ ರಿಸಲ್ಟ್ ಬೇಗ ಬರುತ್ತೆ. ಇದು ನೋಡಿ, ಬರೆದ್ ನೋಡಿ. ತುಂಬಾ ನಂಬಿಕೆ, ಸಕ್ಸಸ್ ಜಾಸ್ತಿ ಆಗುತ್ತೆ. ಒಳ್ಳೇದಾಗಲಿ ನಿಮ್ಗೆ. ರಾಕೇಶ್ ಅವರೇ, ಗುರೂಜಿ ಅವರು ಹೇಳಿದ ಹಾಗೆ ನಿಮ್ಮ ತಮ್ಮನ್ಗೆ ಆದಷ್ಟು ಈಶಾನ್ಯ ರೂಮಲ್ಲಿ ಮಲ್ಗಕ್ ಹೇಳಿ. ಹಾಗೆ ಹಳದಿ ಬಣ್ಣದ ಬಟ್ಟೆಯನ್ನ ಹೆಚ್ಚಾಗಿ ಧರಿಸಕ್ ಹೇಳಿ. ಹಾಗೆ ಅವರ ರೂಮಿನ ಗೋಡೆಯಲ್ಲಿ 3-3-3 ಅಂತ, ಹಾಗೆ 6-6 ಅಂತ ರೈಟ್ ಮತ್ತೆ ಲೆಫ್ಟ್ ಗೋಡೆಯಲ್ಲಿ ಬರೆಯೋಕ್ ಹೇಳಿ. ಆದಷ್ಟು ಬೇಗ ಅವ್ರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ರಾಕೇಶ್ ಅವರೇ. ಗುರೂಜಿ, ಈಗೊಂದು ಪತ್ರ ಬಂದಿದೆ. ಆ ಪತ್ರವನ್ನ ಓದ್ತೀನಿ, ನೀವು ಪರಿಹಾರವನ್ನ ತಿಳಿಸಿ. ಗುಡ್ ಮಾರ್ನಿಂಗ್ ಗುರೂಜಿ, ನನ್ನ ಹೆಸರು ಡೇನಿಯಲ್ ಅಂತ, ಮೈಸೂರಿಂದ ಪತ್ರ ಬರಿತಾ ಇದ್ದೀನಿ. ನಿಮ್ಮ ಕಾರ್ಯಕ್ರಮವನ್ನ ಯಾವಾಗ್ಲೂ ನೋಡ್ತಾ ಇರ್ತೀನಿ. ನಾನು ಮೊದಲು ಸಂಖ್ಯಾಶಾಸ್ತ್ರ ಇದನ್ನೆಲ್ಲ ನಂಬ್ತಾ ಇರ್ಲಿಲ್ಲ. ಆದ್ರೆ ನಿಮ್ಮ ಪ್ರಿಡಿಕ್ಷನ್ ಎಲ್ಲ ನಿಜ ಆಗಿದ್ದನ್ನ ಕಂಡು ನನಗೆ ನಂಬಿಕೆ ಬಂದಿದೆ. ಗುರೂಜಿ, ನನ್ನ ಹುಟ್ಟಿದ ದಿನಾಂಕ 3-10-1992, ಸಮಯ ರಾತ್ರಿ 8 ಗಂಟೆ. ಗುರೂಜಿ, ನನ್ನ ಸಮಸ್ಯೆ ಏನಂದ್ರೆ ನನಗೆ ಜೀವನದಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಇರಬೇಕು ಅನ್ನೋ ಆಸೆ. ಆದ್ರೆ ನಮ್ಮ ತಂದೆಯವರ ಕುಡಿತದ ಚಟದಿಂದ ನಮ್ಮ ಮನೆಯ ನೆಮ್ಮದಿಯೇ ಹಾಳಾಗಿದೆ. ಅವರು ಯಾವಾಗ ಸರಿ ಹೋಗ್ಬೋದು? ಅವರ ಕುಡಿತದ ಚಟ ಬಿಡಿಸಲು ಏನಾದ್ರೂ ದಾರಿ ಇದೆಯಾ ಅನ್ನೋದನ್ನ ತಿಳಿಸಿ ಗುರೂಜಿ. ಧನ್ಯವಾದಗಳು ಅಂತ ಪತ್ರ ಬರೆದಿದ್ದಾರೆ ಗುರೂಜಿ. 92 3/10 ಅಲ್ವಾ? 10 ಅಕ್ಟೋಬರ್. ಟೈಮಿಂಗ್ಸ್ ರಾತ್ರಿ 8 ಗಂಟೆ. ಡ್ಯಾನಿಯಲ್ ಅವರು ಮೈಸೂರಿಂದ ಪತ್ರ ಬರೆದಿದ್ದಾರೆ ಗುರೂಜಿ. ನೋಡಿ, ಅವ್ರ ಜಾತಕವನ್ನು ಹಾಕಿದ್ದೀನಿ. 100% ಉತ್ತರ ಕೊಡ್ತೀನಿ, ಅದರಲ್ಲೇನು ಅನುಮಾನ ಇಲ್ಲ. ಹಾಗಾಗಿ ಇವರ ಜಾತಕದಲ್ಲಿ ಸಖತ್ ರಾಜಯೋಗ ಜಾತಕ ಆಗುತ್ತೆ. ಚಂಚಲ ಮನಸ್ಸು ಅಂತ. ಇವ್ರ ತಂದೆಗೆ ಡ್ರಿಂಕ್ಸ್ ಅಲ್ವಾ? ಇವ್ರ ತಂದೆಯವರಿಗೆ ಕುಡಿತದ ಚಟ, ಹಾಗಾಗಿ ಅವರ ಮನೆಯವರ ನೆಮ್ಮದಿ ಕೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಆಗುತ್ತೆ. 9ನೇ ಮನೇಲಿ ಚಂದ್ರ ಇದ್ದಾನೆ. 4ನೇ ಮನೆ ಅಧಿಪತಿ, ಸುಖ ಸ್ಥಾನಾಧಿಪತಿ 9ನೇ ಮನೇಲಿ ಚಂದ್ರ ಇದ್ದು, ರಾಹು ಗ್ರಹ ಒಟ್ಟಿಗೆ ಇದ್ದು. ಹಾಗಾಗಿ ಇವರು ಸಖತ್ ಹ್ಯಾಪಿ ಮನುಷ್ಯ. ಇವ್ರ ಜಾಗದಲ್ಲಿ ಅವ್ರ ಅಪ್ಪನಿಗೆ ತುಂಬಾ ರಾಜಯೋಗ ಇದೆ. ಅವ್ರ ಅಪ್ಪ ಕುಡಿಯೋದೆಲ್ಲ ಬಿಡಲ್ಲ. ಹಾಗಾಗಿ ನೀವು ಅವ್ರಿಗೆ ನೀವೇ ಅಡ್ಜಸ್ಟ್ ಆಗ್ಬೇಕು. ಸುಮ್ಮನೆ ನಾವೇನೋ ಒಂದು ಹೇಳೋದಲ್ಲ. 9ನೇ ಮೇಲೆ ಚಂದ್ರ ರಾವ್ ಇದ್ದಾಗ ಅವ್ರು ಕುಡಿಯೋದನ್ನ ಕಂಟಿನ್ಯೂ ಮಾಡ್ಕೊತಾರೆ. ಅದರಲ್ಲಿ ಅವರು ಅದು ನಿಲ್ಸಲ್ಲ ಅಂತ ಹೇಳುತ್ತೆ 100%. ಇವಾಗ ಯಾಕಂದ್ರೆ ನಡೀತಿರೋದು ಕುಜ ದೇಶ ಮುಗಿದ್ಮೇಲೆ ಕೂಡ ಅವ್ರು. ಆದ್ರೆ ಗುರುಜಿ ಅವ್ರು ಕೇಳಿದರೆ ಈ ಚಟ ಬಿಡಿಸಲು ಯಾವ್ದಾದ್ರು ಮಾರ್ಗ ಇದೆಯಾ ತಿಳಿಸಿ ಅಂತ ಕೇಳ್ತಾ ಇದಾರೆ ನಿಮ್ಗೆ. ಅದೇ ಮಾರ್ಗ ಅಂದ್ರೆ ತುಂಬಾ ಅಂದ್ರೆ ಬಹಳ ಕಷ್ಟ. ಯಾಕಂದ್ರೆ ಭಾನುವಾರ ಪಾರ್ಟಿ ಮಾಡೇ ಮಾಡ್ತಾರೆ.
ಅದ್ರಿಂದ ಕಷ್ಟ ಆಗುತ್ತೆ. ತುಂಬಾ ದೊಡ್ಡ ಮಾರ್ಗ ಅಂದ್ರೆ ಈ ಕುಡಿಯೋದು ಬಿಡಿಸ್ದಾಗ ಏನಾದ್ರು ಗೊತ್ತಾ, ಒಬ್ಬೊಬ್ರು ಬೇಗ ಡೆತ್ ಆಗ್ಬಿಡ್ತಾರೆ. ಅಂದ್ರೆ ಅದೊಂಥರ ಅಡಿಕ್ಟ್ ಆದಂಗೆ ಡೆತ್ ಆಗ್ಬಿಡ್ತಾರೆ. ಚೂರು ಅಂದ್ರೆ ನೀವೇನೆ ನಿಮ್ಮ ಅಪ್ಪನಿಗೆ ಮನೇಲಿ ತಂದು ಕೊಡಿ, ಸ್ವಲ್ಪ ಕುಡಿಸಿ ಒಂದು 3-4 ತಿಂಗಳು ಅಪ್ಪ ನೀನ್ ಮನೇಲಿ ಕುಡಿ, ಹೊರಗಡೆ ಕುಡಿ ಬಾ ಅಂತೇಳಿ ನಿಲ್ಸಕ್ ಸ್ಟಾರ್ಟ್ ಮಾಡಿ. ತುಂಬಾ ಬೆಸ್ಟ್ ಆಗುತ್ತೆ. ಜಾತಕ ತುಂಬಾ ಚೆನ್ನಾಗಿದೆ, ಹುಡುಗನ ಜಾತಕ ತುಂಬಾ ಚೆನ್ನಾಗಿದೆ. ಅವ್ರ ಅಪ್ಪನಿಗೆ ಮಾತ್ರ ಅದೊಂದು ಇದೆ, ಅದಕ್ಕೆ ಸ್ವಲ್ಪ ನೀವೇ ತಂದು ಕೊಡಿ, ಬೆಟರ್ ಆಗುತ್ತೆ. ಮನೆಯಲ್ಲಿ ಯಾವಾಗಲೂ ನೆಗೆಟಿವ್ ದೃಷ್ಟಿ ಇದ್ದಾಗ ಈ ಥರ ಆಗುತ್ತೆ. ನೆಗೆಟಿವ್ ದೃಷ್ಟಿ ಇದ್ದಾಗ ಈ ಥರ ಕುಡಿಯೋ ಚಟಗಳು, ಮನೇಲಿ ಜಗಳ ಆಡೋದು, ಈ ಥರ ಡಿಸ್ಟರ್ಬ್ ಆಗುತ್ತೆ. ಮನೆಯಲ್ಲಿ ಬಿದ್ರು ಅದು ಯೆಲ್ಲೋ ಕಲರ್ ಬಿದ್ರನ್ನ ನೀವು ತಂದು ಗೋಡೆಗೆ ಟಚ್ ಆಗೋ ಥರ ಎಲ್ಲರೂ ಪಾಟಲ್ಲಿ ಬೆಳೆಸಿ 100%. ಆವಾಗ ನೀವು ತಂದೆ ಕುಡಿಯೋದು ಬಿಡೋದ್ಬೋದು, ಮನೆ ದಿಷ್ಟಿ ನೆಗೆಟಿವ್ ದೋಷ ಎಲ್ಲ ಹೋಗುತ್ತೆ. ಯೆಲ್ಲೋ ಕಲರ್ ಬಿದ್ರು ಸಿಗುತ್ತೆ, ಪಾಟಲ್ ಹಾಕಿ ಬೆಳೆಸಿ, ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಡೇನಿಯಲ್ ಅವರೇ, ಗುರೂಜಿ ಹೇಳಿರೋ ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಬಿದಿರನ್ನ ತಂದು ಗೋಡೆಗೆ ಒರಗಿಸಿ ಇಡಿ, ಅದರಿಂದ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಹಾಗೆ ಅವರು ಹೇಳಿರುವಂತ ಎಲ್ಲ ಸಲಹೆಗಳನ್ನ ನೀವು ಪಾಲನೆ ಮಾಡಿ ಒಳ್ಳೇದಾಗತ್ತೆ. ಗುರೂಜಿ, ಈ ಸಂಖ್ಯಾಶಾಸ್ತ್ರ ಅನ್ನೋದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಆಗುತ್ತಾ ಅಥವಾ ಎಲ್ಲ ಧರ್ಮಕ್ಕೂ ಅನ್ವಯ ಆಗುತ್ತಾ ಅನ್ನೋದನ್ನ ಹೇಳಿ ಗುರೂಜಿ. ಈ ಸಂಖ್ಯಾಶಾಸ್ತ್ರ ಅನ್ನೋದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರಿಗೂ ಒಂದೇನೆ, 100%. ಒಬ್ರಿಗೊಬ್ರಿಗೊಂದಿಲ್ಲ. ಹಾಗಾಗಿ ಇದ್ರ ಮೇಲೆ ನೀವು ಡಿಪೆಂಡ್ ಆಗಲ್ಲ. ಈ ನಂಬರ್ನ ನೀವು ಹೆಂಗೆ ಫಾಲೋ ಮಾಡ್ಬೇಕು ಅನ್ನೋದು ಸಿಗುತ್ತೆ. ಮತ್ತೆ ನಂಬರ್ ಜೊತೆ ರಿಲೇಶನ್ಶಿಪ್ ಹೆಂಗೆ ಮಾಡಬೇಕು, ಕಾಸ್ಟ್ಯೂಮ್ ಹೆಂಗೆ ಫಾಲೋ ಮಾಡ್ಬೇಕು ಅಂತ ಹೇಳುತ್ತೆ. ಎಲ್ಲ ಧರ್ಮದವ್ರಿಗೂ ಇದನ್ನು ಫಾಲೋ ಮಾಡ್ಬೋದು. ಯಾಕಂದ್ರೆ ಎಲ್ಲ ಧರ್ಮದಲ್ಲೂ ನಂಬರು, ಟೈಮ್ ಎಲ್ಲ ಫಾಲೋ ಮಾಡ್ತಾರೆ. ಇವಾಗ ನೀವು ನೋಡಿರ್ಬೋದು, ಎಲ್ಲ ಧರ್ಮದಲ್ಲೂ ನಂಬರ್ ಫಾಲೋ ಮಾಡ್ತಾರೆ. 786 ತುಂಬಾ ಫೇಮಸ್ ನಂಬರ್. 100% ದುಡ್ಡಲ್ಲಿ ಬಂದು ಯಾರು ಎತ್ತಿಡ್ಕೊತಾರೆ 786. ಹಾಗಾಗಿ ಎಲ್ಲ ಧರ್ಮದವರು ಕೂಡ ನಂಬರ್ ಫಾಲೋ ಮಾಡೋದು. ಇದರಲ್ಲಿ ಬೇರೆ ತರ ನಿಮ್ಗೆ ಅಡಿಕ್ಟ್ ಆಗಿರಬಹುದು, ಜಾದು ಆಗಿರ್ಬೋದು, ಏನಿಲ್ಲ ಪೂಜೆ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ, ಯಾವ ನಂಬರ್ ಏನ್ ಮಾಡುತ್ತೆ, ಯಾವ ಗ್ರಹ ಏನ್ ಮಾಡುತ್ತೆ ಅದನ್ನು ಓಪನ್ ಆಗಿ ಹೇಳ್ತೇವೆ. ಅದನ್ನ ಸಖತ್ ಫಾಲೋ ಮಾಡಿ ಸಖತ್ ರಿಸಲ್ಟ್ ಬರುತ್ತೆ ಮೇಡಮ್. ವೀಕ್ಷಕರೇ, ಗುರೂಜಿ ಹೇಳ್ತಾ ಇದ್ದಾರೆ ಈ ಒಂದು ಸಂಖ್ಯಾಶಾಸ್ತ್ರ ಸರ್ವ ಧರ್ಮಕ್ಕೂ ಅನ್ವಯ ಆಗತ್ತೆ ಅಂತ. ಗುರೂಜಿ, ನಮ್ಮ ವೀಕ್ಷಕರಿಗೋಸ್ಕರ ಈ ದಿನದ ಸಲಹೆನ ಏನ್ ಕೊಡ್ತಾ ಇದ್ದೀರಾ? ಇವತ್ತು ನಾನು ತುಂಬಾ ಅಬ್ಸರ್ವ್ ಮಾಡಿರೋ ಪ್ರಕಾರ ಸಾಕಷ್ಟು ಇದ್ರಲ್ಲಿ ಸಲಹೆ ಕೊಟ್ಟಿದ್ದೀನಿ, ತುಂಬಾ ಮಿರಾಕಲ್ ಇವತ್ತು. ಯಾಕಂದ್ರೆ ಇವತ್ತಿನ ಡೇಟ್ಗೆ ಅದು ವೈಬ್ರೇಷನ್ ಆಗಿದೆ. ಈ ಡೇಟ್ ಒಂದು ರಾಜಯೋಗದ ಡೇಟ್, ಯಾವಾಗಲೂ ಕೂಡ ರಾಜಯೋಗ ಡೇಟ್. ಹಾಗಾಗಿನೇ ಈ ಒಂದು ರಾಜಯೋಗ ಡೇಟ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಕ್ಕೆ ನನ್ನ ಒಂದು ಈ ಡೇಟ್ ಅನ್ನ ಇಷ್ಟಪಟ್ಟು ಹುಟ್ಟಿರೋರು, ಬಹಳ ಇಷ್ಟಪಟ್ಟರು. ಅತಿ ಹೆಚ್ಚು ಈ ರೂಮಲ್ಲಿ, ಈ ಮಲಗೋ ರೂಮಲ್ಲಿ ಈ ಡೇಟಲ್ಲಿ ಯಾರು ಹುಟ್ಟಿರ್ತಾರೆ, ಈ ಡೇಟಲ್ಲಿ ಯಾರೇ ಹುಟ್ಟಿರ್ಬೋದು, ಆ ರೂಮಲ್ಲಿ ಗ್ರೀನ್ ಕಲರ್ ಬೆಡ್ಶೀಟ್ಗಳು ಯೂಸ್ ಮಾಡೋದು, ಗ್ರೀನ್ ಕಲರ್ನ ವಾಲ್ ಪೇಪರ್ ಯೂಸ್ ಮಾಡೋದು ತುಂಬಾ ರಾಜಯೋಗನ ತಂದು ಕೊಡುತ್ತೆ. ನೀವು ಬೇಕಾದ್ರೆ ಮಾಡ್ಬಿಟ್ಟು ನೋಡಿ, ತುಂಬಾ ಲಕ್ ಬರುತ್ತೆ, ವಿಪರೀತ ರಾಜಯೋಗ ಬರುತ್ತೆ. ಯಾಕಂದ್ರೆ ನಾನು 5ನೇ ತಾರೀಕು ನಾನು ಹುಟ್ಟಿದ್ದು. ಕರೋನಾ ಟೈಮಲ್ಲಿ ನಾನು ಗೋಡೆ ಗ್ರೀನ್ ಮಾಡಿಸಿ ನಾನು ಫೇಸ್ಬುಕ್ ಲೈವ್ ಹೋಗಿ 1 ನಿಮಿಷ ನನಗೆ ಫ್ರೀ ಇರಲಿಲ್ಲ. ಕರೋನಾ ಟೈಮಲ್ಲಿ ನನ್ನಷ್ಟು ಬಿಸಿ ಇರೋ ಮನ್ಸು ಇನ್ನೊಬ್ಬಿರಲಿಲ್ಲ. ಎಲ್ಲರಿಗೂ ಕರೋನಾ ಬಂದು ಮಲ್ಕೊತಿದ್ರು. ನಾನು ಮನೇಲಿ ಕೂತ್ಕೊಂಡು ಲಂಡನ್, ಅಮೇರಿಕಾದಲ್ಲೆಲ್ಲ ಜಾತಕ ನೋಡಿ ಅವರೆಲ್ಲ ಹೇಳೋರು, ಸರ್ ನೀವು ಹೇಳಿದ್ಕೆ ಫಾರಿನಿಗೆ ಬಂದಿದ್ದ. ಗ್ರೀನ್ ಅನ್ನೋ ಒಂದು ಕಲರ್ಸ್ನ ನೀವು ಗೋಡೆ ತುಂಬ ನಿಮ್ಮ ಬೆಡ್ರೂಮಲ್ಲಿ ಬೆಡ್ಶೀಟು ಕಲರ್ನ ಯೂಸ್ ಮಾಡಿ ವಿಪರೀತ ಜ್ಞಾನೋದಯಾಗಿ ವಿಪರೀತ ಸಂತೋಷವನ್ನ ಕೊಡುತ್ತೆ. ಅದು ಈ ಡೇಟಲ್ಲಿ ಹುಟ್ಟಿರ್ಬೇಕು. 5, 14, 23 ಹುಟ್ಟೋರಿಗೆ ಇದು ಸಕ್ಕಾಬಟ್ಟೆ ರಾಜಯೋಗವನ್ನ ಕೊಡುತ್ತೆ. ತುಂಬಾ ಒಳ್ಳೇದಾಗುತ್ತೆ ಮೇಡಮ್. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿ ಅವರು ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗೆ ಇವತ್ತು 14ನೇ ನಂಬರ್ ಬಗ್ಗೆ ಮಾತಾಡಿದೀವಿ, ಶನಿವಾರದ ಬಗ್ಗೆ ಹೇಳಿದ್ದಾರೆ, ಯಾವ ಬಣ್ಣ ಅದೃಷ್ಟ, ಯಾವ ಬಣ್ಣ ಕೆಟ್ಟದಾಗುತ್ತೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಇದೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರೂಜಿ. ಇಷ್ಟದಂಕ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರ ಕಡೆ 9 ನವರುಗಳು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನಿಮ್ಮನ್ನು ಉದ್ಧಾರ ಮಾಡಲಿ ಅಂತ ಕೈ ಮುತ್ತು ಕೇಳ್ಕೊತೀನಿ. ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿ, ಮತ್ತೆ ನಾಳೆ ಎಂದಿನಂತೆ ಸಿಗ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿಯವರ ಬಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ, ನೆಮ್ಮದಿಯ ಜೀವನವನ್ನ ನಮ್ಮದಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.